ಮುಂದಿನ ತಿಂಗಳು ದೀಪಾವಳಿ ಬರ್ತಾ ಇದೆ. ದೀಪಾವಳಿ ಅಂದ ತಕ್ಷಣ ನಮ್ಮ ಮೈಂಡ್ಗೆ ಮೊದಲು ಬರೋದೇ ರುಚಿಯಾದ ಸಿಹಿ ತಿಂಡಿಗಳೇ ಅಲ್ವಾ. ಈ ದೀಪಾವಳಿಗೆ ಜಾಸ್ತಿ ವೆರೈಟೀಸ್ ನಲ್ಲಿ ತಿಂಡಿಗಳನ್ನ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಮೊದಲಿಗೆ ತುಂಬಾನೇ ಸಾಫ್ಟ್ ಆದ ಈ ಗೀ ಮೈಸೂರ್ ಪಾಕ್ ನ ಮಾಡಿ ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಮಾಡೋದಕ್ಕೆ ಒಂದು ಪ್ಯಾನ್ ಗೆ 1.5 ಕಪ್ ಸಕ್ಕರೆನ ಹಾಕೊಂಡು ಅದಕ್ಕೆ ಅರ್ಧ ಕಪ್ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪಾಕ ಬರೋ ಅವಶ್ಯಕತೆ ಏನಿಲ್ಲ. ಸಕ್ಕರೆ ಕರಗದ ಮೇಲೆ 1 ಕಪ್ ಕಡಲೆ ಹಿಟ್ಟನ್ನ ಒಂದು ಜರಡಿಗೆ ಹಾಕಿ ಅದನ್ನ ಈ ಸಕ್ಕರೆ ಪಾಕದಲ್ಲಿ ಕೈ ಆಡಿಸ್ತಾನೆ ಈ ತರ ಮಿಕ್ಸ್ ಮಾಡ್ತಾನೆ ಇರಿ. ಗಂಟಿಲ್ದೆ ಎಲ್ಲಾ ಹಿಟ್ಟು ಸರಿಯಾಗಿ ಮಿಕ್ಸ್ ಆದ್ಮೇಲೆ 1 ಕಪ್ ತುಪ್ಪ, ಎಣ್ಣೆ ಈ ಎರಡು ಸಮವಾಗಿ ಸೇರಿಸ್ಕೊಂಡು ಅದನ್ನ ಈ ಕಡಲೆ ಹಿಟ್ಟು ಮಿಶ್ರಣದಲ್ಲಿ ಸ್ವಲ್ಪನೇ ಹಾಕೊಂಡು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಒಂದೊಂದ್ಸರಿನೂ 3 ರಿಂದ 4 ಸ್ಪೂನ್ ಸೇರಿಸ್ತಾ ಇರೋ ಎಲ್ಲಾ ತುಪ್ಪ ಎಣ್ಣೆ ಮಿಶ್ರಣವನ್ನ ಹಾಕಿದ್ಮೇಲೆ ನಾವು ಹಾಕಿರೋ ತುಪ್ಪ ಎಣ್ಣೆನ ಈ ಮೈಸೂರ್ ಪಾಕು ಎಳ್ಕೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹೊತ್ತಲ್ಲೇ ಈ ತರ ನೊರೆ ತರ ಬರುತ್ತೆ. ಈ ಸಮಯದಲ್ಲಿ ಸ್ಟವ್ ನ ಆಫ್ ಮಾಡಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು ತುಪ್ಪ ಸವರಿದ ಟ್ರೇಗೆ ಹಾಕೊಂಡು ಸಮ ಮಾಡಿ ಆರೋಕೆ ಬಿಡಿ. ಅರ್ಧ ಗಂಟೆ ಚೆನ್ನಾಗಿ ಆರದ್ಮೇಲೆ ಕತ್ತಿ ಇಟ್ಟು ಈ ತರ ಪೀಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೀವು ಕೂಡ ಇದೇ ತರ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಖಂಡಿತ ಯಾವ ಅಂಗಡಿಲಿ ತಗೊಂಡ್ರಿ ಅಂತ ಕೇಳ್ತಾರೆ. ಅಷ್ಟರ ಮಟ್ಟಿಗೆ ಈ ಗೀ ಮೈಸೂರ್ ಪಾಕ್ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.